ಬಿಸಿಲಿನ ಹೊಡೆತಕ್ಕೆ ಬೆಂಡಾದ ಹುಬ್ಬಳ್ಳಿಯ ಮಂದಿ ಮನೆಯಿಂದ ಹೊರಗೆ ಬಾರಲು ಜನ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಹುತೇಕ ರಸ್ತೆಗಳು ಖಾಲಿ ಖಾಲಿ. ಎಂಥ ಪರಿಸ್ಥಿತಿ ಬಂತು. ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ಆಗುತ್ತೆ ಅಂತ ಹೇಳಿ ಬೆಡ್ ಹಾಕೋದೇನೋ. ಮನೆಯಿಂದ ಜನ ಹೊರ ಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕೊರೋನಾ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಇತ್ತೋ ಆ ರೀತಿಯಾಗಿ ಮತ್ತೇನಾದ್ರೂ ಆಗ್ತಾ ಇದೆಯಾ? ರಸ್ತೆಗಳು ಖಾಲಿ ಖಾಲಿ ಹೊಡಿತಾ ಇದೆ. ಬಿಸಿಲಿನ ತಾಪಕ್ಕೆ ಛತ್ರಿ ಮೊರೆ ಹೋದಂಥ ಜನ ಛತ್ರಿ ಹಿಡ್ಕೊಂಡ್ರು ಅಷ್ಟೇ, ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡ್ರು ಅಷ್ಟೇ. ಸೂರ್ಯ ಮಾತ್ರ ಸುಡ್ತಾನೆ ಇರ್ತಾನೆ. ಕೆಲಸ ಕಾರ್ಯ ಅಂತ ಇಲ್ಲದೆ ಮನೇಲಿ ಕುತ್ಕೊಳ್ಳೋಂಗೂ ಇಲ್ಲ, ಹೋಗಲೇಬೇಕು. ಏನು ಮಾಡೋದು? ಬಿಸಿಲು ಹೆಚ್ಚಾಗಿದೆ. 38 ಡಿಗ್ರಿ ಸೆಲ್ಸಿಯಸ್ ಇದೆ, 39 ಇದೆ, 40 ಇದೆ, 40 ದಾಟೇ ಹೋಗಿದೆ ಅಂದರೂ ಸಹ ಏನು ಮಾಡೋದಕ್ಕೆ ಆಗೋದಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು. ಛತ್ರಿ ಹಿಡ್ಕೊಂಡು ಹೋಗಬೇಕು, ಹ್ಯಾಟ್ ಹಾಕ್ಕೊಂಡು ಹೋಗಬೇಕು. ನೋಡಿ, ಜನ ಮನೆಯಿಂದ ಹೊರಗೆ ಬರೋದಕ್ಕಾಗದೆ ಕಂಗಾಲಾಗಿ ಹೋಗಿದ್ದಾರೆ. ಹೆಂಗಪ್ಪ ಈ ಶಾಖವನ್ನು ತಡ್ಕೊಳ್ಳೋದು? ಇಷ್ಟು ಮಜ್ಜಿಗೆ ಕುಡಿದ್ರು, ಇಷ್ಟು ನೀರು ಕುಡಿದ್ರು, ಇಷ್ಟು ಜ್ಯೂಸ್ ಕುಡಿದ್ರು, ದಾಹ ಮಾತ್ರ ಆಗ್ತಾನೇ ಇರುತ್ತೆ. ಎಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲೂ ಸಹ ಸನ್ಸ್ಟ್ರೋಕ್ ಆಗುತ್ತೆ ಅಂಥೇಳಿ ಬೆಡ್ಗಳನ್ನು, ಅದು ಪ್ರೀ ಪ್ಲಾನ್ ಮಾಡಿ ಬೆಡ್ಗಳನ್ನು ಹಾಕುವಂಥ ಪರಿಸ್ಥಿತಿ ಬಂದಿದೆ. ಆ ರೀತಿಯಾಗಿ ಸೂರ್ಯ ಧಗಧಗಿಸ್ತಾ ಇದ್ದಾನೆ. ಮನೆಯಿಂದ ಹೊರಗೆ ಬರೋದಕ್ಕಾಗದೆ ಜನ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಈ ಮಕ್ಕಳ ಮರಿನೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು, ಸ್ಕೂಲಿಗೆ ಹೋಗಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಈಗ ದೊಡ್ಡವ್ರು ಹೆಂಗೋ ತಡ್ಕೊಳ್ತಾರೆ, ಈ ಮಕ್ಕಳಿಗೆ ಪಾಪ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಏನು ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಮನೆಯಿಂದ ಆಚೆ ಹೋಗಬೇಕು. ಅತಿಯಾದಂಥ ಖಾರ ಆಗಿರ್ಬೋದು, ಉಪ್ಪಾಗಿರ್ಬೋದು, ಈ ರೀತಿಯಾದಂಥ ಮಸಾಲೆ ಪದಾರ್ಥಗಳನ್ನು ಸೇವನೆ ಮಾಡೋದು ಸ್ವಲ್ಪ ಕಡಿಮೆಯನ್ನು ಮಾಡಬೇಕು. ಸಕ್ಕರೆ ಪದಾರ್ಥಗಳನ್ನು ಸೇವನೆ ಮಾಡೋದು ಸ್ವಲ್ಪ ಕಡಿಮೆಯನ್ನು ಮಾಡಬೇಕು. ಆದಷ್ಟು ತಂಪು ಪಾನೀಯಗಳನ್ನು ಕುಡಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹುಬ್ಬಳ್ಳಿಯಿಂದ ವಾಕ್ಥ್ರೂವನ್ನು ನಡೆಸಿದ್ದಾರೆ. ಅಲ್ಲಿನ ವಸ್ತು ಚಿತ್ರಣ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಕಂಡು ಕೇಳೇರಿಯದಂತಹ ಬಿಸಿಲಿಗೆ ವಾಣಿಜ್ಯ ನಗರಿ ಜನ ಸಂಪೂರ್ಣವಾಗಿ ಬೆಂಡಾಗಿ ಹೋಗಿದ್ದಾರೆ. ಬಿಸಿಲಿನ ತಾಪಕ್ಕೆ ಇಲ್ಲಿ ಅಂತಂದರೆ ಯಾರು ಒಬ್ಬರು ಸಹ ಇವತ್ತು ರಸ್ತೆಗೆ ಇಳಿತಿಲ್ಲ. ಪ್ರಮುಖವಾಗಿ ಇವತ್ತು ನಾನು ಲ್ಯಾಂಬಿಂಗ್ಟನ್ ರಸ್ತೆಯಲ್ಲಿದ್ದೀನಿ. ಈ ಒಂದು ಲ್ಯಾಂಬಿಂಗ್ಟನ್ ರಸ್ತೆಗಳು ಸಂಪೂರ್ಣವಾಗಿ ಇವತ್ತು ಬಿಕೋ ಅಂತ ಇದ್ದಾವೆ. ಕೇವಲ ಇವತ್ತು ಸಾರಿಗೆ ಸಂಚಾರ ಬಸ್ಗಳು ಮತ್ತು ಆಟೋಗಳ ಸಂಚಾರ ಮಾತ್ರ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಲ್ಲೊಂದು ಬೈಕ್ ಸವಾರರು ಮಾತ್ರ ಇವತ್ತು ರಸ್ತೆ ಇಳಿತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತಂದರೆ ದಿನಂಪ್ರತಿ ಇಲ್ಲಂದ್ರೆ ಜನ ಜಂಗುಳಿಯಿಂದ ತುಂಬಿ ತುಳುಕುತ್ತಿರುವಂತಹ ರಸ್ತೆಗಳು ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ನೆತ್ತಿ ಸುಡುವಂತಹ ಬಿಸಿಲು. ಈ ಬಿಸಿಲಿನ ಹೊಡೆತಕ್ಕೆ ಯಾರೊಬ್ಬರು ಸಹ ಇವತ್ತು ರಸ್ತೆ ಇಳಿತಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸಹಿತ ಇವತ್ತು ಕೆಲವೊಂದಿಷ್ಟು ಜನರು ಮಾತ್ರ ಇವತ್ತು ರಸ್ತೆಗೆ ಇಳಿತಿದ್ರೆ, ಇನ್ನೊಂದಿಷ್ಟು ಜನರು ಇವತ್ತು ಛತ್ರಿಯ ಮರೆ ಹೋಗ್ತಿದ್ರೆ. ನಾನು ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ, ಅಷ್ಟರ ಮಟ್ಟಿಗೆ ಇವತ್ತು ಬಿಸಿಲು ಕಾಣ್ತದೆ. ಬಸ್ ನಿಲ್ದಾಣದ ಪಕ್ಕಕ್ಕೆ ಇಲ್ಲಿ ಅಂತಾರೆ ನಿಂತರೂ ಸಹಿತ ಇವತ್ತು ಆ ಛತ್ರಿಗಳ ಮರೆ ಹೋಗಿ ಬಿಸಿಲಿನ ತಾಪಮಾನವನ್ನ ಇವತ್ತು ಕಡಿಮೆ ಮಾಡಿಕೊಳ್ತಿದ್ದಾರೆ. ಜನರು ಕಂಗಾಲಾಗಿ ಹೋಗಿದ್ದಾರೆ, ಬೆಚ್ಚಿ ಬೀಳಿದ್ದಾರೆ. ಈ ಸಂಬಂಧ ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಅವರನ್ನ ಮಾತಾಡ್ತೀನಿ. ಸರ್, ಬಿಸಿಲು ಹೆಂಗೈತಿ ಇವತ್ತು ಇಲ್ಲಿ? ಏನು ಸರ್ ಈಗ ಏನಾಗ್ಬಿಟ್ಟೈತಿ ರೀ, ಬಿಸಿಲು ಇದು ಕೆಲಸ ಮಾಡೋರಿಗೆಲ್ಲ ಭಾಳ ತ್ರಾಸ ಆಗತೈತಿ. ಈಗೇನು ಮನ್ಯಾಗಿರೋರಿಗೆ ನಡಿತೈತಿ ರೀ, ಕೆಲ್ಸಕ್ಕೆ ಹೋಗ್ಬೇಕನ್ನೋರಿಗೆ ಬೆಳಿಗ್ಗೆ ಜಲ್ದಿ ಹೋಗಿ ಬಿಸಿಲೊಳಗೆ ಗೌಂಡಿ ಕೆಲಸ ಮಾಡೋರಿಂದ ಹಿಡಿದು ಎಲ್ಲರಿಗೂ ಭಾಳ ತ್ರಾಸ ಆಗತೈತಿ. ಹಿಂಗಾಗಿ ಸಾರ್ವಜನಿಕ ಭಾಳ ತೊಂದರೆ ಆಗುತ್ತೆ. ದಿನ ಟ್ರಾಫಿಕ್ ಇರುವಂಥ ರಸ್ತೆ ಇದೆ, ಜನ ಇಲ್ಲಲ್ರಿ? ಇಲ್ರಿ, ಇದು ಏನಾಗ್ಬಿಟ್ಟೈತಿ, ಬಿಸಿಲಿಗೆ ಜನ ಹೊರಗೆ ಬರೋದೇ ಬಿಟ್ಬಿಟ್ಟಾರ್ರಿ. ಇದು ಜಾಸ್ತಿ ಬಿಸಿಲು. ಬೆಳಗ್ಗೆ ಏನು 7 ರಿಂದ 10 ಗಂಟೆ ಮಟ್ಟ ಅಷ್ಟೇ ಜನ ಇರ್ತಾರೆ. ಆಮೇಲೆ ಒಮ್ಮೆ ಸಾಯಂಕಾಲ 6 ಗಂಟೆಯಿಂದ ನೈಟ್ ಎಲ್ಲ ಜನ ಹೊರಗೆ ಬರ್ತಾ ಇದ್ದಾರೆ. ಯಾರೊಬ್ರು ಬರಾಕತ್ತಿಲ್ಲ ರಸ್ತೆ? ಇಲ್ರಿ, ಯಾರು ಬರ್ತಾ ಇಲ್ಲ. ಬಿಸಿಲಿಗೆ ಸದ್ಯ ಇಲ್ಲ. ಈಗ ಸದ್ಯ ಒಂದು 38 ರಿಂದ 40 ಮಟ್ಟ ಐತ್ರಿ. ದಿನೇ ಜಾಸ್ತಿ ಆಗತೈತಿ. ಹಿಂಗಾದ್ರೆ ಹೆಂಗೆ ಬಿಸಿಲು? ಹಿಂಗಾದ್ರೆ ಮತ್ತೆ ಏನು ಮಾಡಕ್ ಬರೋದಿಲ್ರಿ. ಎಲ್ಲ ವ್ಯಾಪಾರ ವಹಿವಾಟ ಎಲ್ಲ ತ್ರಾಸ ಆಗತೈತಿ, ಭಾಳ ತ್ರಾಸ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಏನೇ ಕೆಲಸ ಇದ್ರೂ ಸಹಿತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಕೆಲಸ ಮುಗಿಸ್ತೀವಿ. ನಂತರ ಇಲ್ಲಿ 6 ಗಂಟೆಗೆ ನಾವು ರಸ್ತೆಗಿಳಿದು ಬೇರೆ ಕೆಲಸಗಳನ್ನು ಮಾಡ್ತೀವಿ. ಅದರ ಜೊತೆಗೆ ಇಲ್ಲಿ ಅಂದರೆ ಈ ಬಿಸಿಲಿನ ಹೊಡೆತಕ್ಕೆ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅನ್ನೋದು ಇಲ್ಲಿಯ ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.